ಬೆಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಯ ಸಮಾವೇಶ ಯಶಸ್ವಿಯಾಗಿದೆ. ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೂಡಿಕೆದಾರರಿಗೆ ಧನ್ಯವಾದವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅತಿ ಹೆಚ್ಚಿನ ಬಂಡವಾಳವನ್ನು ಹರಿದು ಬರಲಿಕ್ಕೆ ಈ ಬಾರಿ ಸಾಧ್ಯವಾಗಿದೆ. ಎಷ್ಟು ಅನ್ನೋದು ಬ್ರೀಫಿಂಗ್ ಮಾಡ್ತಾರೆ. 19 ದೇಶಗಳು ಇದರಲ್ಲಿ ಭಾಗವಹಿಸಿದ್ವು ಅಂತ ಹೇಳಿದ್ದಾರೆ. ಜೊತೆಗೆ ಹಲವು ಸೆಕ್ಟರ್ಗಳಲ್ಲಿ ಹೂಡಿಕೆ ಆಗಿದೆ. ಏರ್ ಟ್ಯಾಕ್ಸಿ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಸಮಾವೇಶ ಈಗ ಮುಕ್ತಾಯವಾಗಿದೆ. ನಮ್ಮ ಜೊತೆ ಉಪಮುಖ್ಯಮಂತ್ರಿಗಳಿದ್ದಾರೆ. ಸರ್, ಸುಮಾರು 10.27 ಲಕ್ಷ ಕೋಟಿ ಬಾರಿ ಬಂಡವಾಳ ಬಂದಿದೆ ಅನ್ನುವಂಥದ್ದು. ಈಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಟ್ಟಿಗೆ ಎಷ್ಟು ಅಂತ ನಾವು ನಿಮ್ಗೆ ಹೇಳ್ತೀವಿ. ಇದಾದಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇದೆ. ಇದು ಒಂದು ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುವಂಥ ಒಂದು ಘಟ್ಟ. 2000ನೇ ಇಸ್ವಿಲಿ ನಾವು ಪ್ರಾರಂಭ ಮಾಡಿದೆವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು. ಇವತ್ತು 2025ರಲ್ಲೂ ಕೂಡ ಇದನ್ನು ನಡೆಸ್ತಾ ಇದ್ದೀವಿ. 25 ವರ್ಷ ಆದಮೇಲೆ ಪ್ರತಿ 2-3 ವರ್ಷಕ್ಕೆ ಒಂದೊಂದು ಸತಿ ನಡೆಸ್ತಾ ಇದ್ದೀವಿ. ಭಾಳ ಉತ್ಸಾಹದಿಂದ ಇಡೀ ವಿಶ್ವ ಮಟ್ಟದಿಂದ ಬಂದಿದ್ದಾರೆ. 19 ರಾಷ್ಟ್ರಗಳು ಭಾಗವಹಿಸಿದ್ದಾರೆ, ಲೋಕಲ್ ಅವರು ಭಾಗವಹಿಸಿದ್ದಾರೆ. ಕೆಲವರು 100 ಕೋಟಿ 50 ಕೋಟಿಯಿಂದ ಹಿಡಿದು 1 ಲಕ್ಷ ಕೋಟಿವರೆಗೂ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಅಭಿನಂದನೆಗಳು, ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ. ತಾವು ಕೂಡ ಏರ್ ಟ್ಯಾಕ್ಸಿ ಜೊತೆಗೆ ಹೊಸದಾಗಿ ಮೆಟ್ರೋ ಬೋಗಿ ಕೂಡ ನೋಡ್ತಾ ಇದ್ರಿ. ಈಗ ಅದನ್ನು ಇಲ್ಲಿ ತರುವಂಥ ಯೋಚನೆ ಇದೆ? ಖಂಡಿತ ಎಲ್ಲ ಅದಕ್ಕೆ ನಮ್ಮ ಲೋಕಲಲ್ಲಿ ಮಾಡೋರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಷ್ಟೇ. ಇದಿಷ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.